Hello, hi, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಸ್, ಇವತ್ತಿನ ವಿಡಿಯೋದಲ್ಲಿ ಏನ್ ಶೇರ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿ ಒಂದು ಚಿಕ್ಕ ಕ್ಲೂ ಗೊತ್ತಾಗ್ಬಿಟ್ಟಿರುತ್ತೆ. ಎಸ್, ನಾನು ಹೊರಟಿರೋದು ಇವತ್ತು ಮಂತ್ರಾಲಯಕ್ಕೆ. ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಮಂತ್ರಾಲಯ ಹೋಗ್ತಾ ಇರೋದು. ಸೊ ನೋಡೋಣ ರಾಯರ ದರ್ಶನ ಯಾವ ತರ ಆಗುತ್ತೆ ಅಂತ, ಅಂಡ್ ಯಾರೆಲ್ಲ ಹೋಗ್ತಾ ಇದೀವಿ ಹಾಗೆ ಹೆಂಗ್ ಹೋಗ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಎಸ್, ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಅಂಡ್ ಹಿಯರ್ ಈಸ್ ಅವರ್ ಕುಕ್ ಅನು. ಸೊ ಬಂದ ತಕ್ಷಣ ಅಡುಗೆ ದೋಸೆ ಮಾಡ್ತಾ ಇದ್ದಾಳೆ. ಸೊ ಪಾಪ ಅವಳು ಅವಾಗ್ಲೇನೆ ಬಂದ್ಬಿಟ್ಟು ನಮಗೋಸ್ಕರ ದೋಸೆ ಮಾಡ್ತಿದ್ದಾಳೆ ಅವ್ರ ಅಮ್ಮನ ಜೊತೆ ಮಾತಾಡ್ಕೊಂಡು. ಓಕೆ, ಸೇ ಹಾಯ್ ಹನು. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಓ ನೋಡಿ ಗೈಸ್, ದೋಸೆ ಏನ್ ಸಕ್ಕತ್ತಾಗಿ ಮಾಡ್ತಾಳೆ. ಸೊ ದೀರು ಬರ್ತಾ ಇಲ್ಲ, ನಾನು ನನ್ನ ತಂಗಿ ಆ್ಯಂಡ್ ನಮ್ಮಮ್ಮ ಆ್ಯಂಡ್ ಅನು. ಇನ್ನೂ ಸ್ವಲ್ಪ ಜನ ಬರಬೇಕು. ಸೊ ಯಾರೆಲ್ಲ ಬರ್ತಾರೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಸೊ ದಟ್ ನಿಮಗೆ ಅಪ್ಡೇಟ್ಸ್ ಗೊತ್ತಾಗುತ್ತೆ. ಸೊ ದೀರು ಇಸ್ ಫೀಲಿಂಗ್ ಬರ್ನ್ ಔಟ್. ಹಾಯ್ ಅನುಗ್ ನಾನು ದೋಸೆ ತಿನ್ನಿಸ್ತಾ ಇದ್ದೀನಿ ಗೈಸ್. ಸರಿ ಗೈಸ್, ಆಲ್ರೆಡಿ ದೋಸೆನೇ ಇಲ್ಲ ಅವಳು ಮಾಡ್ತಾಳೆ ಕಣೋ, ಅದನ್ನ ವೇಟಿಂಗು ಆಗ್ಲಿ ಅಂತ ಅವಳಿಗೋಸ್ಕರ ನೋಡಿ ಬಿಸಿ ಬಿಸಿ ಅಂತ ಮಾಡ್ಕೊಂಡು ತಿನ್ನಿಸ್ತಾ ಇದ್ವಿ. ಬಾಯ್, ಆಮೇಲೆ ಸಿಗ್ತೀವಿ. ಇವ್ರ ಹೆಸರು ಲೇವಟ್ ಜಾಸ್ತಿ ಅಂತ. ಬಾಯ್ ತಿರು, ಬಾಯ್, ಹುಷಾರು. ಕಮ್ ಲೆಟ್ಸ್ ಗೋ. ಬನ್ನಿ. ಎಲ್ಲರೂ ವೈಟ್ ಹಾಕೊಂಡ್ಬಿಟ್ಟಿದ್ವಿ. ಅಂಡ್ ಭಾಗ್ಯ ಹಾಕೋನು ಇವಾಗ ವೈಟ್ ಹಾಕೊಂಡ್ಬಂದಿರ್ತಾರೆ ಅವ್ರದ್ದು. ಆಮೇಲೆ ನಿಮ್ಗೆ ತೋರಿಸ್ತೀನಿ. ನಿನ್ಗೆ ಆಯ್ ಮಾಡು ಅಂತಿಲ್ಲ, ಭಾಗ್ಯ ಹಾಕೋದು. ಆಂಟಿ ಆಯ್ ಮಾಡಿ. ಅಜ್ಜಿ ಕ್ಯೂಟ್ ಆಗಿದ್ದಾರಲ್ಲ. ಆಯ್ ಅಜ್ಜಿ. ಮಾಡ್ದೆ ನಮ್ ಲಿಂಗಾಯತ್ರ ವಿಭೂತಿ ಕಟ್ಟಿ ಎಲ್ಲೂ ಬಿಟ್ಟೋಗಲ್ಲ ಅಲ್ಲ. ಕಂಟಿನ್ಯೂ ಮಾಡು. ದೀರು ರೇಕ್ಸಕ್ಕೂ ಇವಳು ಮಾಡೋದಕ್ಕೂ ಸರಿ ಐತೆ. ಇವಳು ದೇವತೆ ತರ ಕುತ್ಕೊಂಡ್ಬಿಟ್ಟವಳೆ. ನನಗೂ ಈ ಲೋಕಕ್ಕೂ ಸಂಬಂಧನೇ ಇಲ್ಲ. ಓ ನೋಡಿ ತೋರ್ಸೆ. ಓ ನೈಸ್ ನೈಸ್. ಇಲ್ಲೂ ನಮ್ಮೋರೆ ಎಲ್ಲೆಲ್ಲೂ ನಮ್ಮೋರೆ. ನೀನ್ ಕತೆ ಬಿಡೆ ಸಾಕು. ನಿಂತಿದೀವಿ. ನಮ್ಮ ಅಜ್ಜಿ ಏನ್ ಮಾಡವ್ರೆ, ಓಡೋಗ್ಬಿಟ್ರಾ? ವಾಶ್ರೂಮ್ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಬಸ್ ಹತ್ರ ನಿಂತಿರೋರು ಬಂದ್ ನೋಡೋಷ್ಟೇ ನಮ್ಮ ಅಜ್ಜಿನೇ ಕಾಣಿಸ್ತಾ ಇಲ್ಲ. ಆಮೇಲೆ ಅಲ್ಲೆಲ್ಲ ಹೋಗ್ಬಿಟ್ಟು ನಮ್ಮನ್ನ ಹುಡುಕ್ತಾ ಇದಾರೆ, ನಾವು ನಮ್ಮ ಅಜ್ಜಿ ಹುಡುಕ್ತಾ ಇದೀವಿ. ಇದಾಕಲ್ಲ ಬಿಡು. ವಾಶ್ರೂಮ್ ಹೋಗ್ಬಿಟ್ಟು ಬಂದವರು ಅಲ್ಲೇ ನಿಂತ್ಕೊಂಡಿದ್ದಾರೆ. ನಾನು ಅಲ್ಲಿಂದ ಹತ್ತು, ನಂದು ಸೀಟ್ ಇಟ್ಕೋ. ಬರಲ್ಲ ನಡೀರಿ. ನಮ್ದೇ KSRTC. ಆಂಟಿ ಇವ್ರಿಗೋಸ್ಕರ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಫೋನ್ ನಂಬರ್ ಕೊಡ್ತಾರ. ಮತ್ ಬರೋಗಿದೆ ಬಸ್ ಅಲ್ಲ ಬರೋದ ಅಂಕಲ್? ಕಲ್ಯಾಣ್ ಹಾಯ್ ಮಾಡು. ಏನಂದ್ರೆ ಇನ್ನೊಂದ್ಸಲ ಹೇಳು ಪ್ಲೀಸ್. ನಿಮಗೆ ಮಿಸ್ ಆಗೋಯ್ತು ಕಂಟೆಂಟ್. ಮಂಡೇ ಇಂದ ಎಕ್ಸಾಮ್ಸ್ ಇದೆ, ಟ್ಯೂಸ್ಡೇ ಇಂದ. ಅದಕ್ಕೆ ಲೈಟ್ ಆಫ್ ಮಾಡ್ತಾರೆ KSRTC ಬಸ್ಸಲ್ಲಿ. ಹಾ ಕರೆಕ್ಟ್. ಏನಂದ್ರೆ ಅಕ್ಕ? ಅಮ್ಮ ಅವ್ರು ಬಿಡಲ್ಲ ಅಮ್ಮ ಅಲ್ಲಿ ಕಂಡಕ್ಟರ್. ನಮ್ಮಮ್ಮ ಡೀಪಾಗಿ ಅನು ಕಥನ್ ಕೇಳಿಸ್ಕೊಂಡು ಅದು ನಮ್ಮಮ್ಮ ಹಿಂಗ್ ತಲೆ ಬಗ್ಗಿಸ್ಕೊಂಡು ಕೇಳಿಸ್ಕೊಂತವ್ರೆ. ನಾನೇನೋ ದೊಡ್ಡ
ಎಲ್ಲರೂ ಸುಮ್ಮನಾಗ್ಬಿಟ್ಟಿದ್ರು ನೀನ್ ಸ್ಟಾರ್ಟ್ ಮಾಡಿದ ತಕ್ಷಣ ನೋಡು ನೀನೇ ನಿಲ್ಸ್ಬಿಟ್ಟೆ. ಏನೋ ಸೀರಿಯಸ್ ಆಗಿ ಹೇಳ್ತಿದ್ದಾರೆ. ನೆನ್ನೆನೂ ಅಷ್ಟು ಟ್ರಾವೆಲ್ ಮಾಡಿರೋದು. ನಾವ್ ನಮ್ ಓನ್ ವೆಹಿಕಲ್ ಅಲ್ಲಿ ಹೋಗಿದ್ರು ಇಷ್ಟು ಚೆನ್ನಾಗಿ ಹೋಗ್ತಿರ್ಲಿಲ್ವೇನೋ. ಬಸ್ ಎಲ್ಲ ನಮ್ದೇ. ಅದು ಸ್ಟಾರ್ಟಿಂಗ್ 4 ಜನ ಹೊರಟಿದ್ದು, 4 ಜನ 10 ಜನ 11 ಜನ ಆಗೋದು. ಇಷ್ಟು ಜನನು ಹೋಗ್ತೀವಿ ಅಂತ ಅನ್ಕೊಂಡಿರಲಿಲ್ಲ. ಎಲ್ಲ ರಾಯರ್ ಕರ್ಸ್ಕೊಂತ ಇರೋದಷ್ಟೇ. ಎಸ್ ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ರಾ ಕ್ಲಿಪ್ಸ್ನ ಶೇರ್ ಮಾಡ್ಕೊತೀನಿ. ಬಿಕಾಸ್ ನಿಮ್ಮೆಲ್ಲರಿಗೂ ನನ್ನ ಒಂದು ರಾ ಕ್ಲಿಪ್ಸ್ನ ನೋಡೋಕೆ ಇಷ್ಟಪಡ್ತೀರಾ. ಸೊ ತುಂಬ ಜನ ನನಗೆ ಹೇಳಿದ್ರಿ. ಸೊ ಆ ರೀಸನ್ಗೆ ರಾ ಕ್ಲಿಪ್ಸ್ ಹಾಗೆ ಶೇರ್ ಮಾಡ್ತೀನಿ. ಸೊ ಟೋಟಲ್ ಆಗಿ ನಾವು 11 ಮೆಂಬರ್ಸ್ ಆಗಿ ಹೋಗಿದ್ವಿ. ಕೋಇನ್ಸಿಡೆನ್ಸ್ ಆಗಿ ನಮ್ಮಮ್ಮ ರಿಲೇಟಿವ್ಸ್ ಕೂಡ ಅಲ್ಲೇ ಸಿಕ್ಕಿದ್ರು. ಸೊ ಅವ್ರದ್ದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಇದೆ. ಸೊ ಹಾಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕೊನೆಗೂ ಹಂಗೆ ಹಿಂಗೆ ಸರ್ಕಸ್ ಮಾಡ್ಕೊಂಡ್ ಬಂದ್ಬಿಟ್ರು. ಎಸ್ ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಸೊ ನಾನು ನಮ್ಮಮ್ಮ ನನ್ನ ತಂಗಿ ಅಷ್ಟೇ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಒಬ್ಬೊಬ್ಬರನ್ನೇ ಇನ್ವೈಟ್ ಮಾಡ್ತಾ ಸೊ ದೊಡ್ಡ ಗ್ಯಾಂಗ್ಗೆ ಹೋಗಿತ್ತು ಅಂತ ಹೇಳ್ಬೋದು. ಹಾಗೆ ಕೋಇನ್ಸಿಡೆನ್ಸ್ ಆಗಿ ನಮ್ಮ ಫ್ಯಾಮಿಲಿ ಸಿಕ್ಕಿದ್ದಕ್ಕೆ ಸೊ ಟೋಟಲ್ ಆಗಿ 25 to 27 ಮೆಂಬರ್ಸ್ ಹೋಗಿದ್ವಿ. ಇಡೀ KSRTC ಬಸ್ಸಲ್ಲಿ ನಾವೇ ಇದ್ವಿ. ನಾವು ಆ್ಯಕ್ಚುಲಿ KSRTC ಬಸ್ಸಲ್ಲೇ ಹೋಗ್ಬೇಕಂತಿದ್ವಿ. ಬಟ್ ನಿಜವಾಗ್ಲೂ ನಾವು ಒಂದು ಓನ್ ವೆಹಿಕಲ್ ಮಾಡ್ಕೊಂಡು ಹೋಗಿರೋ ಒಂದು ಫೀಲ್ ಕೊಡ್ತು. ಸೊ ಕಂಡಕ್ಟರ್ ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ರು ಅವರು. Today and please do watch full log, don't skip the log. ಸೊ ನಿಮ್ಮೆಲ್ಲರಿಗೂ ಗೊತ್ತು ಅನು ಎಷ್ಟು ಕಾಮಿಡಿಯಾಗಿ ಫ್ರೆಂಡ್ಲಿ ಆಗಿರ್ತಾರೆ. ಅನು, ನಾನು, ಭಾಗ್ಯಕ್ಕ ನನ್ನ ತಂಗಿ ಅಂತಲೂ ಲಿಟ್ರಲಿ ತುಂಬಾ ಎಂಜಾಯ್ ಮಾಡಿಬಿಟ್ವಿ. ನೀವ್ ಆಡ್ತಾ ಇಲ್ಲ, ಹೇಳ್ತಾ ಇದ್ದೀರಾ. ಪ್ರೀತಿ ವರ್ಷ ಏನಾದ್ರೆ ಈ ವಿಡಿಯೋ ಜೀವನ ಕೃಷ್ಣ ಜನ್ಮಾಷ್ಟಮಿನಲ್ಲಿ ಒಂದು ಅಕ್ಕ ಅಲ್ಲೇ ಶಾಂತಿ ಆಂಟಿ ಮಕ ತೊಳೆದಿಲ್ಲ, ಅದಕ್ಕೆ ಫಿಲ್ಟರ್ ಹಾಕಿದೀನಿ. ತೇಜು ಅರ್ಪಿತಾ ಎಸ್ ಅರೌಂಡ್ ಒಂದು 11:30 12ವರೆಗೂ ಫುಲ್ ಎಂಜಾಯ್ ಮಾಡಿದ್ದು. KSRTCಯಲ್ಲಿ ಇದ್ದಿದ್ದು ಪಬ್ಲಿಕ್ ಪೀಪಲ್ಸು ಅಷ್ಟೇ. ಅವರು ನಮ್ಮನ್ನು ತುಂಬ ಇಷ್ಟಪಡ್ತಿದ್ರು. ಡ್ಯಾನ್ಸ್ ಆಡ್ರಮ್ಮ, ಸಾಂಗ್ ಆಡ್ರಮ್ಮ ಅಂತ ಅವರು ತುಂಬ ನಮ್ಮನ್ನ ಒಂದು ಮೋಟಿವೇಟ್ ಮಾಡ್ತಿದ್ರು. ಸೊ ಆ ರೀಸನ್ಗೆ ಇನ್ನೂ ನಮಗೆ ಬೋರ್ ಆಗ್ತಾ ಇರಲಿಲ್ಲ. ಆಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ವಿ. ಆಯ್ತಾ, ಒಂದು ರೌಂಡ್ ನಿದ್ದೆ ಎಲ್ಲರದು ಸಾಕು. ನಡೀರಿ. ಚಳಿ ಅಂದ್ರೆ ಚಳಿ. ಹೌದೇನೆ, ನಾವ್ ಇಲ್ಲೇ ನಿಂತ್ಕೊಂಡಿದ್ದ. ಅಲ್ಲ ಎಲ್ಲಾರ್ದು ಒಂದು ರೌಂಡ್ ನಿದ್ದೆ ಆಯ್ತು ಗೈಸ್. ಯು ಕ್ಯಾನ್ ಸಿ ಅವರ್ ಫೇಸಸ್. ನಂಗೆ ಇನ್ನೂ ನಿದ್ದೆ ಆರ್ದಿಲ್ಲ. ನೀವು ನಿದ್ದೆ ಮಾಡಿಲ್ಲ, ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಕೊಂಡು. ಹಾಗೆ ಮಧ್ಯದಲ್ಲಿ ಒಂದ್ಸಲ ಬ್ರೇಕ್ ಕೊಡ್ತಾರೆ. ಸೊ 2:30 ಆಗುತ್ತೆ ಅನಿಸುತ್ತೆ. ಸೊ ಆವಾಗ ಕಾಫಿ ಟೀ ಇಲ್ಲ ಯಾರಾದರೂ ಸ್ನ್ಯಾಕ್ಸ್ ತಿನ್ನೋರು ಸೊ ಹೋಗ್ಬೋದು. ಆ ರೀಸನ್ಗೆ ನಾವು ಬಸ್ ಇಳಿದ್ಬಿಟ್ಟು ಕುಂತು ಸಾಕಾಗಿರುತ್ತೆ. ಸೊ ಅದಕ್ಕೆ ಬಸ್ ಇಳಿದ್ಬಿಟ್ಟು ನಾವು ಇವಾಗ ಕಾಫಿ ಟೀ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ವಿ. ಅವರೆಲ್ಲ ಟೀ ಕುಡಿತಾ ಇದ್ರೆ ಅವಳು ಬ್ಯಾಕ್ ಪೋಸ್ ಕೊಡ್ತಾಳೆ. ಇವಳು ಇಲ್ಲಿ ಜ್ಯೂಸ್ ಕುಡಿತಾಳೆ. ಸೊ ಈ ಅಣ್ಣ ನನ್ನ ತಂಗಿನ ವಿಡಿಯೋ ಮಾಡ್ತಿರೋರು ನಿನ್ನ ಫ್ರೆಂಡಾ ಅಮ್ಮ ಅಂತ ಕೇಳ್ತಾಯಿದ್ರು. ಸೊ ಇಲ್ಲ ನಮ್ಮ ಅಕ್ಕ ಅಂತ ಹೇಳ್ತಿದ್ಲು. ಬಿಕಾಸ್ ಅವ್ರು ವಿಡಿಯೋ ಮಾಡೋದು ನೋಡಿ ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಅವರೇ ಕೇಳ್ತಾಯಿದ್ರು. ಯಾರಾದರೂ ಶಿರಾ ಹತ್ರ ಬಂದರೆ ಇವರ ಜ್ಯೂಸ್ ಅಂಗಡಿಲಿ ಬಂದು ಜ್ಯೂಸ್ ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ನನ್ನ ತಂಗಿ ಇವಾಗ ವಾಟರ್ ಮೆಲನ್ ಜ್ಯೂಸ್ ಕುಡಿದ್ಬಿಟ್ಟು ರಿವ್ಯೂ ಕೊಡ್ತಾಳೆ, ವೆಯ್ಟ್ ಮಾಡಿ. ರಕಮ್ಮ. ಸೊ ನಾವು ಆವಾಗಲೇ ಹೇಳಿದ್ನಲ್ಲ, ಕೋಇನ್ಸಿಡೆನ್ಸ್ ಆಗಿ ನಮ್ಮಮ್ಮ ಸೈಡ್ ಕೂಡ ರಿಲೇಟಿವ್ಸ್ ಸಿಕ್ಕಿದ್ರು ಅಂತ. ಸೊ ಇವರೆಲ್ಲ ಆ ಗ್ಯಾಂಗ್ ಅವರು. ಸೊ ಮಕ್ಕಳಂತೂ ನಿದ್ದೆನೇ ಮಾಡಿಲ್ಲ ಅಂತ ಹೇಳ್ಬೋದು. ಸೊ ಅವ್ರು ಬೆಳಗಿನ ಜಾವ ಏನೋ ಮಲಗಿದ್ದಷ್ಟೇ. ಸೊ ಸಾಂಗ್ ಆಡ್ಕೊಂಡು ಬಂದಿದ್ದು. ನಾನು ಒಂದು 10-15 ನಿಮಿಷ ಹೋಗಿ ಅವ್ರ ಜೊತೆ ಅಂತಾಕ್ಷರಿ ಆಡ್ಬಿಟ್ಟು ಬಂದಿದ್ದೆ.
ಎಸ್ ಇದು ಅರೌಂಡ್ ಒಂದು 5:36 ಆಗಿತ್ತು. ಸೊ ಒಂದು ಏರಿಯಾ ಹತ್ರ ಸ್ಟಾಪ್ ಕೊಟ್ಟಿದ್ರು. ನೇಚರ್ ನೋಡ್ಬೋದು ನೀವು ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ. ಸೊ ಅರೌಂಡ್ ಒಂದು 8:39 ಆಗಿತ್ತು. ಸೊ ನಾವು ರಾಯಚೂರಿಗೆ ರೀಚ್ ಆದಾಗ, ಸೊ ಬ್ಯಾಂಗ್ಳೂರಿಂದ ರಾಯಚೂರಿಂದ ಮಂತ್ರಾಲಯ ಹೋಗಬೇಕು. ಸೊ ಇಲ್ಲಿಂದ ಮತ್ತೆ 1 hour ಜರ್ನಿ ಇರುತ್ತೆ. ಸೀಟ್ ಸಿಗ್ತಾ? ಎಸ್, ಫೈನಲಿ ನಾವು ರಾಯಚೂರಲ್ಲಿ ಮಂತ್ರಾಲಯ ಬಸ್ ಹತ್ತಿದ್ದೀವಿ ಇವಾಗ ಹೋಗೋದು. ಸೊ ಇಲ್ಲಿಂದ 1 hour ಆಗುತ್ತೆ. ಹೆಂಗಾಯ್ತು ಜರ್ನಿ? ಎಲ್ಲರ ಕಣ್ಗಳು ಈಚೆ ಬಂದ್ಬಿಡ್ತಾ ಇದೆ ಇನ್ನು ಸ್ವಲ್ಪ ಹೊತ್ತಾದ್ರೆ. ಸೊ ಫುಲ್ ರಶ್ ಆಗಿಬಿಟ್ಟಿದೆ ಬಸ್ಸು. ಸೊ ರಾಯಚೂರಿಂದ 1 hour ಮತ್ತೆ ಮಂತ್ರಾಲಯಕ್ಕೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಕೊನೆ ತನಕ ನೋಡಿ. ನಮ್ಮ ಪರದಾಟನ ನೋಡಿದ್ದೀವಿ. ಸೊ ಮಂತ್ರಾಲಯಕ್ಕೆ ಎಷ್ಟು ಗಂಟೆಗೆ ರೀಚ್ ಆದ್ವಿ, ಹಾಗೆ ಯಾವ ಥರ ರೀಚ್ ಆದ್ವಿ ಅಂತ ನೆಕ್ಸ್ಟ್ ಪಾರ್ಟ್ 2 ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಮಂತ್ರಾಲಯದಲ್ಲಿ ದರ್ಶನ ಯಾವ ಥರ ಆಯಿತು, ಹಾಗೆ ನಮಗೆ ಪ್ರಸಾದ ಸಿಗ್ತಾ ಇಲ್ವಾ, ಹಾಗೆ ರೂಮ್ಸು ಅದರದ್ದೆಲ್ಲ ಅಪ್ಡೇಟ್ಸು ಪಾರ್ಟ್ 2 ಅಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಎಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಚಿಕ್ಕ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.